ಆತ್ಮೀಯ ತುಲಾ ರಾಶಿಯವರೇ, ಈ ವಿಡಿಯೋ ನಿಮ್ಮನ್ನು ಸದಾ ಕಾಯುವ, ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡುವ ಆ ದೇವರು ನಿಮಗೆ ಕಳುಹಿಸಿರುವ ದೈವಿಕ ಸಂದೇಶವಾಗಿದೆ. ತುಲಾ ರಾಶಿಯವರಾದ ನಿಮ್ಮ ಜೀವನದಲ್ಲಿ 2026ರಲ್ಲಿ ಮಹತ್ತರ ಬದಲಾವಣೆಗಳು ಕಾದಿವೆ. ಒಂದು ಕಡೆ ಊಹಿಸಲು ಸಾಧ್ಯವಾಗದ ರಾಜಯೋಗವಾದರೆ, ಇನ್ನೊಂದು ಕಡೆ ನಿಮ್ಮ ಜೀವವನ್ನೇ ಹಿಂಡುವಂತಹ ಒಂದು ದೊಡ್ಡ ಆಪತ್ತು ಎದುರಾಗಲಿದೆ. ಆದರೆ ಭಯಪಡಬೇಡಿ, ಆ ಸಮಸ್ಯೆಗೆ ಅತಿ ಸುಲಭವಾದ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಲಾಗಿದೆ. ಯಾರು ಈ ಮಾಹಿತಿಯನ್ನು ಪೂರ್ತಿಯಾಗಿ ತಿಳಿಯುತ್ತಾರೋ ಅವರಿಗೆ ಇದು ಜೀವನದ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ನಿಮ್ಮ ಸಂಕಲ್ಪಗಳು ಈಡೇರಲು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ತುಲಾ ರಾಶಿಯವರು ಎಂದರೆ ಸಾಕ್ಷಾತ್ ನ್ಯಾಯದೇವತೆಗಳು. ಆದರೆ ನಿಮ್ಮ ಒಳ್ಳೆಯತನವೇ ನಿಮಗೆ ಮುಳುವಾಗುತ್ತಿದೆ ಅಲ್ಲವೇ? ಎಲ್ಲರಿಗೂ ನ್ಯಾಯ ಒದಗಿಸುವ ನೀವು ನಿಮ್ಮ ಜೀವನದಲ್ಲಿ ಅನ್ಯಾಯವನ್ನು ಸಹಿಸಿಕೊಂಡು ನಗುತ್ತಾ ಇದ್ದೀರಿ. ಇನ್ಮುಂದೆ ಹಾಗಾಗಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲಾಗಲಿದೆ. ಬನ್ನಿ 2026ರಲ್ಲಿ ತುಲಾ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ. ತುಲಾ ರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು. ನೀವು ತಕ್ಕಡಿಯ ಹಾಗೆ ಎಲ್ಲವನ್ನೂ ಸಮಾನವಾಗಿ ನೋಡುವವರು. ಯಾರಿಗೂ ನೋವು ಮಾಡದ ಕಲಾಭಿಮಾನಿಗಳು ನೀವು. ಮುಂದಿನ ವರ್ಷ ನಡೆಯುವ ಮೊದಲನೇ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಎಂದರೆ ಅನಿರೀಕ್ಷಿತ ಧನಲಾಭ ಮತ್ತು ಆರ್ಥಿಕ ಸ್ವಾತಂತ್ರ್ಯ. ಹೌದು, ತುಲಾ ರಾಶಿಯ ಅಧಿಪತಿ ಶುಕ್ರನು ನಿಮಗೆ ಐಷಾರಾಮಿ ಜೀವನವನ್ನು ಕರುಣಿಸಲಿದ್ದಾನೆ. ಕಳೆದ ಕೆಲವು ವರ್ಷಗಳಿಂದ ನೀವು ಹಣಕಾಸಿಗಾಗಿ ಪಟ್ಟಪಾಡು ಅಷ್ಟಿಷ್ಟಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿರಲಿಲ್ಲ. ಆದರೆ ಈ ವರ್ಷ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಊಹಿಸಲಾಗದಷ್ಟು ಏರಿಕೆ ಆಗಲಿದೆ. ನಿಮ್ಮ ಹಳೆಯ ಹೂಡಿಕೆಗಳು ಅಥವಾ ಮರೆತು ಹೋಗಿದ್ದ ಇನ್ಶೂರೆನ್ಸ್ ಹಣ ಅಥವಾ ಪಿತ್ರಾರ್ಜಿತ ಆಸ್ತಿಯ ಹಣ ನಿಮ್ಮ ಕೈ ಸೇರಲಿದೆ. ತುಲಾ ರಾಶಿಯವರು ಹಣವನ್ನು ಖರ್ಚು ಮಾಡುವುದರಲ್ಲಿ ಎತ್ತಿದ ಕೈ. ಆದರೆ ಈ ವರ್ಷ ಬರುವ ಹಣ ನಿಮ್ಮ ಸಾಲಗಳನ್ನೆಲ್ಲ ತೀರಿಸಿ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿಕೊಳ್ಳಲಿದೆ. ಗ್ರಹಗಳ ಸಂಚಾರವು ಧನಸ್ಥಾನದಲ್ಲಿ ಪ್ರಬಲವಾಗಿರುವುದರಿಂದ ನೀವು ಮಣ್ಣು ಮುಟ್ಟಿದರೂ ಚಿನ್ನವಾಗುವ ಯೋಗವಿದೆ. ಎರಡನೆಯ ದೊಡ್ಡ ಘಟನೆ ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ಕೆಲಸದ ಜಾಗದಲ್ಲಿ ಸಿಗುವ ಉನ್ನತ ಸ್ಥಾನಮಾನ. ತುಲಾ ರಾಶಿಯವರು ಸಾಮಾನ್ಯವಾಗಿ ತುಂಬಾ ಕ್ರಿಯೇಟಿವ್ ಆಗಿರುತ್ತಾರೆ. ಒಂದೇ ರೀತಿಯ ಕೆಲಸ ಮಾಡಲು ಬೋರ್ ಮಾಡಿಕೊಳ್ಳುತ್ತಾರೆ. ಶನಿ ಮಹಾತ್ಮನ ಕೃಪೆಯಿಂದ ನೀವು ಯಾವ ಪ್ರಮೋಷನ್ಗಾಗಿ ಅಥವಾ ಯಾವ ಹುದ್ದೆಗಾಗಿ 5 ವರ್ಷಗಳಿಂದ ಕಾಯುತ್ತಿದ್ದೀರೋ ಅದು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ವಿಶೇಷವಾಗಿ ಕಲೆ, ಮೀಡಿಯಾ, ಫ್ಯಾಷನ್ ಡಿಸೈನಿಂಗ್ ಅಥವಾ ಬ್ಯೂಟಿ ಪಾರ್ಲರ್ನಂತಹ ಸೌಂದರ್ಯಕ್ಕೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಇದು ಸುವರ್ಣಯುಗ. ಆಫೀಸ್ನಲ್ಲಿ ನಿಮ್ಮ ಐಡಿಯಾಗಳಿಗೆ, ನಿಮ್ಮ ಪ್ರಾಜೆಕ್ಟ್ಗಳಿಗೆ ಬಾಸ್ ಕಡೆಯಿಂದ ಶಹಬಾಸ್ಗಿರಿ ಸಿಗಲಿದೆ. ನಿಮ್ಮ ಜೊತೆ ಕೆಲಸ ಮಾಡುವವರೇ ನಿಮ್ಮ ಬೆಳವಣಿಗೆಯನ್ನು ಕಂಡು ಅಸೂಯ ಪಡುವ ಮಟ್ಟಕ್ಕೆ ನೀವು ಬೆಳೆಯಲಿದ್ದೀರಿ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವ ತುಲಾ ರಾಶಿಯವರಿಗೆ ನೇಮಕಾತಿ ಪತ್ರ ಕೈಸೇರುವ ಪ್ರಬಲವಾದ ಲಕ್ಷಣಗಳು ಗೋಚರಿಸುತ್ತಿವೆ. ಮೂರನೆಯ ರೋಚಕ ಘಟನೆ ಸ್ವಂತ ಮನೆ ಮತ್ತು ವಾಹನ ಯೋಗ. ತುಲಾ ರಾಶಿಯವರಿಗೆ ಸುಂದರವಾದ ಮನೆಯಲ್ಲಿರಬೇಕು, ನೋಡಲು ಚೆನ್ನಾಗಿರುವ ಗಾಳಿಯಲ್ಲಿ ಓಡಾಡಬೇಕು ಎಂಬ ಆಸೆ ಹುಟ್ಟಿನಿಂದಲೇ ಇರುತ್ತದೆ. ಆದರೆ ಬಜೆಟ್ ಸಮಸ್ಯೆಯಿಂದ ಅದು ಮುಂದೂಡಲ್ಪಡುತ್ತಿತ್ತು. ಮುಂಬರುವ ವರ್ಷದಲ್ಲಿ ಚತುರ್ಥ ಸ್ಥಾನದ ಬಲ ಹೆಚ್ಚಾಗಲಿದ್ದು ನೀವು ಕನಸಿನ ಮನೆಯನ್ನು ಕಟ್ಟಲಿದ್ದೀರಿ ಅಥವಾ ಖರೀದಿಸಲಿದ್ದೀರಿ. ಕೇವಲ ಮನೆಯಲ್ಲ, ಆ ಮನೆಯ ಇಂಟೀರಿಯರ್ ಡಿಸೈನ್ ಹೇಗಿರುತ್ತದೆ ಎಂದರೆ ನೋಡುವವರು ಕಣ್ಣು ಬಿಡಬೇಕು, ಅಷ್ಟು ಸುಂದರವಾಗಿ ನಿಮ್ಮ ಮನೆಯನ್ನು ಅಲಂಕರಿಸುತ್ತೀರಿ. ಇನ್ನು ವಾಹನ ವಿಚಾರಕ್ಕೆ ಬಂದರೆ ತುಲಾ ರಾಶಿಯ ಅಧಿಪತಿ ಶುಕ್ರನು ವಾಹನ ಕಾರಕನಾಗಿದ್ದಾನೆ. ಹಾಗಾಗಿ ಈ ವರ್ಷ ನೀವು ದುಬಾರಿ ಬೆಲೆಯ ಐಷಾರಾಮಿ ಕಾರನ್ನು ಖರೀದಿಸುವ ಯೋಗ 100ಕ್ಕೆ 100ರಷ್ಟು ಇದೆ. ಇದು ಕೇವಲ ವಸ್ತುವಲ್ಲ, ಸಮಾಜದಲ್ಲಿ ನಿಮ್ಮ ಸ್ಟೇಟ್ಸ್ ಅನ್ನು ಹೆಚ್ಚಿಸುವ ಸಂಕೇತವಾಗಲಿದೆ. ನಾಲ್ಕನೆಯ ಮಹತ್ತರ ಘಟನೆ ಪ್ರೇಮ ವಿವಾಹ ಮತ್ತು ದಾಂಪತ್ಯ ಜೀವನ. ತುಲಾ ರಾಶಿಯವರು ಪ್ರೀತಿಯ ವಿಷಯದಲ್ಲಿ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತಾರೆ. ಪ್ರೀತಿ ಇಲ್ಲದೆ ಇವರಿಗೆ ಬದುಕಲು ಕಷ್ಟ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ವಿಶೇಷವಾಗಿ ಯಾರನ್ನಾದರೂ ಮನಪೂರ್ತಿಯಾಗಿ ಪ್ರೀತಿಸುತ್ತಿದ್ದರೆ ಆ ವ್ಯಕ್ತಿಯ ಜೊತೆಯೇ ಮದುವೆಯಾಗುವ ಯೋಗವಿದೆ. ಮನೆಯವರ ವಿರೋಧವಿದ್ದರೆ ಅದೆಲ್ಲವೂ ಮಾಯವಾಗಿ ಹಿರಿಯರೇ ನಿಂತು ಮದುವೆ ಮಾಡಿಕೊಳ್ಳುತ್ತಾರೆ. ಇನ್ನು ಮದುವೆಯಾದ ದಂಪತಿಗಳಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ತುಲಾ ರಾಶಿಯವರು ಜಗಳವಾಡುವುದಕ್ಕಿಂತ ರಾಜಿ ಮಾಡಿಕೊಳ್ಳಲು ಹೆಚ್ಚು ಇಷ್ಟಪಡುತ್ತಾರೆ. ನಿಮ್ಮ ಈ ಗುಣದಿಂದಾಗಿ ನಿಮ್ಮ ಸಂಗಾತಿಯು ನಿಮ್ಮನ್ನು ದೇವರೆಂದು ಪೂಜಿಸುವ ಸಮಯವಿದು. ನಿಮ್ಮ ದಾಂಪತ್ಯ ಜೀವನದಲ್ಲಿ 2ನೇ ಹನಿಮೂನ್ ನಡೆಯುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಲಿವೆ. 5ನೆಯ ಘಟನೆ ಸ್ವಂತ ಬಿಸಿನೆಸ್ ಮತ್ತು ಪಾಲುದಾರಿಕೆ. ತುಲಾ ರಾಶಿಯ ಚಿಹ್ನೆಯ ತಕ್ಕಡಿ ಎಂದರೆ ಬ್ಯಾಲೆನ್ಸ್ ಮಾಡುವುದು. ಹಾಗಾಗಿ ನಿಮಗೆ ಪಾರ್ಟ್ನರ್ಶಿಪ್ ಬಿಸಿನೆಸ್ ತುಂಬಾ ಚೆನ್ನಾಗಿ ಹೊಂದಿಕೆಯಾಗುತ್ತದೆ. ನೀವು ಹೊಸ ವ್ಯವಹಾರವನ್ನು ಶುರು ಮಾಡುವ ಆಲೋಚನೆ ಇದ್ದರೆ ಧೈರ್ಯವಾಗಿ ಮುಂದುವರೆಯಿರಿ. ಗ್ರಹಗಳ ಬೆಂಬಲ ನಿಮಗೆ ಪೂರ್ತಿಯಾಗಿದೆ. ನಿಮ್ಮ ಮಾತಿನ ಚಾತುರ್ಯದಿಂದ, ನಿಮ್ಮ ಸ್ಮೈಲ್ನಿಂದಲೇ ಗ್ರಾಹಕರನ್ನು ಸೆಳೆಯುವ ಶಕ್ತಿ ನಿಮಗಿದೆ. ಬಟ್ಟೆ ವ್ಯಾಪಾರ, ಹೋಟೆಲ್ ಉದ್ಯಮ ಅಥವಾ ಆಭರಣದ ಅಂಗಡಿ ಇಟ್ಟಿರುವವರಿಗೆ ಲಾಭದ ಸುರಿಮಳೆಯಾಗಲಿದೆ.
ಇಲ್ಲಿಯವರೆಗೆ ಆದ ನಷ್ಟವೆಲ್ಲವೂ ಮಂಜಿನಂತೆ ಕರಗಿ ಲಾಭದ ಕಡೆಗೆ ನಿಮ್ಮ ಗ್ರಾಫ್ ಏರಲಿದೆ. ಆದರೆ ಒಂದು ಮಾತು ನೆನಪಿರಲಿ, ತುಲಾ ರಾಶಿಯವರು ಎಲ್ಲರನ್ನೂ ಬೇಗ ನಂಬುತ್ತಾರೆ. ಪಾರ್ಟ್ನರ್ಗಳನ್ನು ಆಯ್ಕೆ ಮಾಡುವಾಗ ಎಚ್ಚರವಿರಲಿ. 6ನೆಯ ಘಟನೆ ಷೇರು ಮಾರುಕಟ್ಟೆ ಮತ್ತು ಲಾಟರಿ ಯೋಗ. ತುಲಾ ರಾಶಿಯವರಿಗೆ ಅದೃಷ್ಟ ಎನ್ನುವುದು ಯಾವಾಗಲೂ ಕೈ ಹಿಡಿಯಲ್ಲ, ಆದರೆ ಮುಂದೆ ಗ್ರಹಗತಿಗಳು ಬದಲಾಗುತ್ತಿವೆ. ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲದ ಹೂಡಿಕೆ ಮಾಡಿರುವವರಿಗೆ ಬಂಪರ್ ಲಾಭ ಕಾದಿದೆ. ನೀವು ಹಾಕಿದ ಹಣ 2ರಷ್ಟು 3ರಷ್ಟು ಆಗುವ ಸಾಧ್ಯತೆ ಇದೆ. ನೀವು ಊಹಿಸದ ರೀತಿಯಲ್ಲಿ ಚಿಕ್ಕ ಮೊತ್ತದ ಹೂಡಿಕೆಯು ದೊಡ್ಡ ಮೊತ್ತವಾಗಿ ಕೈಸೇರಲಿದೆ. ತುಲಾ ರಾಶಿಯವರು ರಿಸ್ಕ್ ತೆಗೆದುಕೊಳ್ಳಲು ಸ್ವಲ್ಪ ಹಿಂದೆ ಮುಂದೆ ನೋಡುತ್ತಾರೆ. ಆದರೆ ಈ ವರ್ಷ ಲೆಕ್ಕಾಚಾರದ ರಿಸ್ಕ್ ತೆಗೆದುಕೊಂಡರೆ ಯಶಸ್ಸು ನಿಮ್ಮದೇ. ಅನಿರೀಕ್ಷಿತ ಧನಲಾಭ ಅಂದರೆ ಲಾಟರಿ ಅಥವಾ ಚೀಟಿ ವ್ಯವಹಾರದಲ್ಲಿಯೂ ಲಾಭವಾಗುವ ಸೂಚನೆಗಳು ಕಂಡುಬರುತ್ತಿವೆ. 7ನೇಯದು ವಿದೇಶ ಪ್ರವಾಸ ಮತ್ತು ದೂರ ಪ್ರಯಾಣ. ತುಲಾ ರಾಶಿಯವರು ಸುತ್ತಾಡಲು ಇಷ್ಟಪಡುವ ಜೀವಿಗಳು. ನಿಮ್ಮ ಪಾಸ್ಪೋರ್ಟ್ಗೆ ಬಲ ಬರಲಿದೆ. ಕೆಲಸದ ವಿಚಾರವಾಗಿ ಅಥವಾ ಮೋಜು ಮಸ್ತಿಗಾಗಿ ವಿದೇಶಕ್ಕೆ ಹಾರುವ ಯೋಗವಿದೆ. ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಕಾದಿದೆ. ಅಲ್ಲಿನ ವಾತಾವರಣ, ಅಲ್ಲಿನ ಲೈಫ್ ಸ್ಟೈಲ್ ನಿಮಗೆ ತುಂಬಾ ಇಷ್ಟವಾಗುತ್ತದೆ. ಈ ಪ್ರಯಾಣವು ಕೇವಲ ಪ್ರಯಾಣವಾಗಿರದೆ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಅನುಭವವನ್ನು ನೀಡಲಿದೆ. ತೀರ್ಥಕ್ಷೇತ್ರಗಳ ದರ್ಶನಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಸೌಂದರ್ಯವಿರುವ ತಾಣಗಳಿಗೆ ನೀವು ಭೇಟಿ ನೀಡುವಿರಿ. 8ನೇಯ ಘಟನೆ ಕೋರ್ಟ್ ಕಚೇರಿ ಮತ್ತು ಆಸ್ತಿ ವಿವಾದಗಳ ಇತ್ಯರ್ಥ. ನಿಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಅಥವಾ ಅಕ್ಕ ತಂಗಿಯರ ನಡುವೆ ಆಸ್ತಿಗಾಗಿ ಜಗಳವಿದ್ದರೆ ಅದು ಬಗೆಹರಿಯಲಿದೆ. ವಿಶೇಷವೆಂದರೆ ತುಲಾ ರಾಶಿಯವರು ಶಾಂತಿಪ್ರಿಯರಾದ್ದರಿಂದ ಕೋರ್ಟ್ ಮೆಟ್ಟಿಲೇರಿದ್ದ ಕೇಸುಗಳು ಕೂಡ ಹೊರಗಡೆ ರಾಜಿ ಸಂಧಾನದ ಮೂಲಕ ಇತ್ಯರ್ಥವಾಗುವ ಸಾಧ್ಯತೆ ಹೆಚ್ಚು. ನಿಮಗೆ ನ್ಯಾಯಯುತವಾಗಿ ಸಿಗಬೇಕಾದ ಪಾಲು 1 ರೂಪಾಯಿ ಕೂಡ ಕಡಿಮೆಯಾಗದಂತೆ ನಿಮ್ಮ ಕೈ ಸೇರಲಿದೆ. ದಾಯಾದಿ ಕಲಹಗಳು ಅಂತ್ಯಗೊಂಡು ಕುಟುಂಬದಲ್ಲಿ ಮತ್ತೆ ನಗುವಿನ ವಾತಾವರಣ ಸೃಷ್ಟಿಯಾಗಲಿದೆ. ನೀವು ಪಟ್ಟ ಮಾನಸಿಕ ಹಿಂಸೆಗೆ ಈಗ ಮುಕ್ತಿ ಸಿಗಲಿದೆ. 9ನೇಯದು ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ ಮತ್ತು ಲಕ್ಸರಿ ವಸ್ತುಗಳ ಖರೀದಿ. ತುಲಾ ರಾಶಿಯವರಿಗೆ ಲೇಟೆಸ್ಟ್ ಆಗಿ ಬಂದಿರುವ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಗ್ಯಾಡ್ಜೆಟ್ಗಳನ್ನು ಬಳಸುವ ಕ್ರೇಜ್ ಇರುತ್ತದೆ. ನೀವು ಅಂದುಕೊಂಡಂತಹ ದುಬಾರಿ ಬೆಲೆಯ ಐಫೋನ್ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸುತ್ತೀರಿ. ಇದು ಕೇವಲ ಶೋಕಿಗಾಗಿ ಅಲ್ಲ, ಈ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ನೀವು ಹೊಸ ಸ್ಕಿಲ್ಗಳನ್ನು ಕಲಿಯಲಿದ್ದೀರಿ. ಆನ್ಲೈನ್ ಮೂಲಕ ಹಣ ಸಂಪಾದಿಸುವ ಮಾರ್ಗಗಳನ್ನು ಕಂಡುಕೊಳ್ಳುವಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವ ತುಲಾ ರಾಶಿಯವರಿಗೆ ಫಾಲೋವರ್ಸ್ ಸಂಖ್ಯೆ ಹೆಚ್ಚಾಗಿ ಅದರಿಂದಲೂ ಆದಾಯ ಬರುವ ನಿರೀಕ್ಷೆಯಿದೆ. 10ನೇಯ ಸಕಾರಾತ್ಮಕ ಘಟನೆ ಸಮಾಜದಲ್ಲಿ ಕೀರ್ತಿ ಮತ್ತು ಗೌರವ. ತುಲಾ ರಾಶಿಯವರು ಎಲ್ಲಿ ಹೋದರೂ ತಮ್ಮ ವ್ಯಕ್ತಿತ್ವದಿಂದ ಎಲ್ಲರ ಗಮನ ಸೆಳೆಯುತ್ತಾರೆ. ನೀವು ಮಾಡುವ ಸಮಾಜಮುಖಿ ಕೆಲಸಗಳಿಂದ ಅಥವಾ ನಿಮ್ಮ ವೃತ್ತಿಯಲ್ಲಿನ ಸಾಧನೆಯಿಂದ ನಿಮಗೆ ಸನ್ಮಾನಗಳು ದೊರೆಯಲಿವೆ. ರಾಜಕೀಯದಲ್ಲಿ ಆಸಕ್ತಿ ಇರುವವರಿಗೆ ದೊಡ್ಡ ಹುದ್ದೆ ಸಿಗುವ ಯೋಗವಿದೆ. ನಿಮ್ಮ ಮಾತಿಗೆ ಬೆಲೆ ಬರಲಿದೆ. ಇಷ್ಟು ದಿನ ನಿಮ್ಮನ್ನು ಯಾರು ಕಡೆಗಣಿಸಿದ್ದರೋ ಅವರೇ ಈಗ ನಿಮ್ಮ ಅಪಾಯಿಂಟ್ಮೆಂಟ್ಗಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನಿಮ್ಮ ವ್ಯಕ್ತಿತ್ವ ವಿಕಸನವಾಗಲಿದೆ. 10 ಜನರ ಮುಂದೆ ನಿಂತು ಮಾತನಾಡುವ ಧೈರ್ಯ ಮತ್ತು ಶಕ್ತಿ ನಿಮಗೆ ಬರಲಿದೆ. ಸ್ನೇಹಿತರೆ, ನಾಣ್ಯಕ್ಕೆ 2 ಮುಖ ಇರುವಂತೆ ಗ್ರಹಗಳ ಆಟದಲ್ಲಿಯೂ ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ಇರುತ್ತದೆ. ಈಗ ನಾನು ಹೇಳಲಿರುವ 2 ಘಟನೆಗಳು ಎಚ್ಚರಿಕೆಯ ಗಂಟೆಗಳು. ತುಲಾ ರಾಶಿಯವರ ಕೆಲವು ನ್ಯೂನ್ಯತೆಗಳು ಇದಕ್ಕೆ ಕಾರಣವಾಗಬಹುದು. ಗಂಭೀರ ಎಚ್ಚರಿಕೆ ಏನೆಂದರೆ ಸೋಮಾರಿತನ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ. ತುಲಾ ರಾಶಿಯವರ ಅತಿ ದೊಡ್ಡ ಶತ್ರು ಎಂದರೆ ನಾಳೆ ಮಾಡಿದರಾಯ್ತು ಎನ್ನುವ ಸೋಮಾರಿತನ ಮತ್ತು ಇದು ಮಾಡಲ್ಲ ಅದು ಮಾಡಲ್ಲ ಎನ್ನುವ ಗೊಂದಲ. ನಿಮ್ಮ ಕೈಗೆ ಬರುವ ದೊಡ್ಡ ದೊಡ್ಡ ಅವಕಾಶಗಳನ್ನು ನೀವು ಈ ಗೊಂದಲದ ಸ್ವಭಾವದಿಂದ ಕಳೆದುಕೊಳ್ಳುವ ಅಪಾಯವಿದೆ. ಉದಾಹರಣೆಗೆ, ಒಂದು ಒಳ್ಳೆ ಕೆಲಸ ಸಿಕ್ಕಿರುತ್ತದೆ, ಆದರೆ ದೂರ ಇದೆ ಅಂತನೋ ಅಥವಾ ಇನ್ನೇನೋ ಸಣ್ಣ ಕಾರಣಕ್ಕೆ ಬೇಡ ಅನ್ನುತ್ತೀರಿ, ಆಮೇಲೆ ಪಶ್ಚಾತ್ತಾಪ ಪಡುತ್ತೀರಿ. ಇದಕ್ಕೆ ಪರಿಹಾರ ಇಷ್ಟೇ: ಅವಕಾಶ ಬಂದಾಗ ತಕ್ಷಣ ಹೌದು ಎಂದು ಒಪ್ಪಿಕೊಳ್ಳಿ. ಅತಿಯಾಗಿ ಯೋಚನೆ ಮಾಡಬೇಡಿ. ನಿಮ್ಮ ಸೋಮಾರಿತನವನ್ನು ಬಿಟ್ಟು ಚುರುಕಾದರೆ ಜಗತ್ತೇ ನಿಮ್ಮ ಕಾಲಡಿಯಲ್ಲಿ ಇರುತ್ತದೆ. ಮತ್ತೊಂದು ಎಚ್ಚರಿಕೆ ಎಂದರೆ ಆರೋಗ್ಯದಲ್ಲಿ ಕಿಡ್ನಿ ಅಥವಾ ಸೊಂಟದ ಸಮಸ್ಯೆ ಮತ್ತು ಗುಪ್ತ ಶತ್ರುಗಳ ಕಾಟ. ತುಲಾ ರಾಶಿಗೆ ಸಂಬಂಧಪಟ್ಟ ದೇಹದ ಭಾಗಗಳೆಂದರೆ ಕಿಡ್ನಿ ಮತ್ತು ಕೆಳಬೆನ್ನು. ಈ ವರ್ಷ ಅತಿಯಾದ ಕೆಲಸದ ಒತ್ತಡ ಅಥವಾ ನೀರಿನ ವ್ಯತ್ಯಾಸದಿಂದ ಈ ಭಾಗಗಳಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಹಾಗೆಯೇ ತುಲಾ ರಾಶಿಯವರು ಎಲ್ಲರನ್ನೂ ನಗಿಸುತ್ತಾ ಇರುತ್ತೀರಿ, ಆದರೆ ನಿಮ್ಮ ನಗುವನ್ನು ನೋಡಿ ಸಹಿಸದ ಗುಪ್ತ ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಮಾತನಾಡಬಹುದು. ನಿಮ್ಮ ಮುಗ್ಧತನವನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು. ಇದಕ್ಕೆ ಪರಿಹಾರ: ದಿನಕ್ಕೆ ಸಾಕಷ್ಟು ನೀರು ಕುಡಿಯಿರಿ ಮತ್ತು ಯಾರ ಮುಂದೆಯೂ ನಿಮ್ಮ ಸೀಕ್ರೆಟ್ಗಳನ್ನು ಅಥವಾ ನಿಮ್ಮ ಮುಂದಿನ ಪ್ಲಾನ್ಗಳನ್ನು ಬಾಯಿ ಬಿಟ್ಟು ಹೇಳಬೇಡಿ. ಬಾಯಿ ಮುಚ್ಚಿದ್ದರೆ ಬದುಕಿದ್ರಿ ಎನ್ನುವ ಮಾತು ಈ ವರ್ಷ ನಿಮಗೆ ಮಂತ್ರವಾಗಬೇಕು. ಈಗ ಮುಂಬರುವ ದಿನಗಳಲ್ಲಿ ಎದುರಾಗುವ ಕಷ್ಟಗಳನ್ನು ಗೆದ್ದು ತುಲಾ ರಾಶಿಯವರು ರಾಜರಂತೆ ಬದುಕಲು ಮಾಡಬೇಕಾದ ಸುಲಭವಾದ ಪರಿಹಾರಗಳು ಇಲ್ಲಿವೆ. ಮುಂದಿನ ಈ ಪರಿಹಾರ ತುಂಬಾ ಮುಖ್ಯ. ತುಲಾ ರಾಶಿಯ ಅಧಿಪತಿ ಶುಕ್ರ ಮತ್ತು ಅಧಿದೇವತೆ ಮಹಾಲಕ್ಷ್ಮಿ.
ಆದ್ದರಿಂದ ಪ್ರತಿ ಶುಕ್ರವಾರದಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚಿ ಸಾಧ್ಯವಾದರೆ ಬಿಳಿ ಬಣ್ಣದ ಹೂಗಳನ್ನು ಅಮ್ಮನವರಿಗೆ ಅರ್ಪಿಸಿ. ಇದು ನಿಮ್ಮ ಮನೆಯಲ್ಲಿ ಹಣದ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ದಾರಿದ್ರ್ಯವನ್ನು ಓಡಿಸುತ್ತದೆ. ಎರಡನೆಯದಾಗಿ ಸ್ತ್ರೀಯರಿಗೆ ಗೌರವ ನೀಡುವುದು. ತುಲಾ ರಾಶಿಯವರು ಶುಕ್ರನ ಪ್ರಭಾವದಲ್ಲಿರುವುದರಿಂದ ನಿಮ್ಮ ಮನೆಯಲ್ಲಿರುವ ತಾಯಿ, ಪತ್ನಿ ಅಥವಾ ಅಕ್ಕ ತಂಗಿಯರಿಗೆ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಿಸಬೇಡಿ. ಅವರಿಗೆ ಸಣ್ಣದೊಂದು ಉಡುಗೊರೆ ಕೊಟ್ಟು ಖುಷಿ ಪಡಿಸಿ. ಅವರು ಖುಷಿಯಾಗಿದ್ದರೆ ಸಾಕ್ಷಾತ್ ಶುಕ್ರ ಗ್ರಹವೇ ನಿಮಗೆ ಒಲಿದು ಬರುತ್ತದೆ. ಇದು ಅತಿ ಸರಳ ಆದರೆ ಅತ್ಯಂತ ಶಕ್ತಿಯುತವಾದ ಪರಿಹಾರ. ಮೂರನೆಯ ಪರಿಹಾರ ಗೋಸೇವೆ. ಶುಕ್ರವಾರದಂದು ಹಸುವಿಗೆ ಬಾಳೆಹಣ್ಣು ಅಥವಾ ಬೆಲ್ಲವನ್ನು ತಿನ್ನಿಸಿ. ಅದರಲ್ಲೂ ಬಿಳಿ ಬಣ್ಣದ ಹಸುವಿಗೆ ತಿನ್ನಿಸುವುದು ಶ್ರೇಷ್ಠ. ಇದು ನಿಮ್ಮ ಜಾತಕದಲ್ಲಿರುವ ಎಂತಹದ್ದೇ ದೋಷವಿದ್ದರೂ ಅದನ್ನು ಸುಟ್ಟು ಹಾಕುತ್ತದೆ. ನಿಮ್ಮ ಆರೋಗ್ಯ ಮತ್ತು ಆಯಸ್ಸನ್ನು ವೃದ್ಧಿಸುತ್ತದೆ. ಸ್ನೇಹಿತರೆ, ಮುಂಬರುವ ವರ್ಷ ತುಲಾ ರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಪವಾಡದ ವರ್ಷ. ದೇವರು ನಿಮಗೆ ಎಲ್ಲಾ ಅವಕಾಶಗಳನ್ನು ಕೊಡುತ್ತಿದ್ದಾನೆ. ಅದನ್ನು ಬಾಚಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ಹಾಗೆಯೇ ತುಲಾ ರಾಶಿಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ಈ ಮಾಹಿತಿಯಲ್ಲಿ ನಿಮಗೆ ನಂಬಿಕೆ ಬಂದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ತುಲಾ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಅವರಿಗೂ ಈ ದೈವಿಕ ಸಂದೇಶ ತಲುಪಲಿ, ಅವರಿಗೂ ಒಳ್ಳೆಯದಾಗಲಿ. ನಿಮ್ಮ ಬಾಳಿನಲ್ಲಿ ಬಂಗಾರದ ಬೆಳೆ ಬೆಳೆಯಲಿ, ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಮಹಾಲಕ್ಷ್ಮಿ. ಸರ್ವೇ ಜನ ಸುಖಿನೋ ಭವಂತು.